ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಹಳ ವಿಶೇಷವಾದ ದಿನ ಇವತ್ತು. ಯುವಕರ ದಿನಾಚರಣೆ. ಅದು ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಪೂಜ್ಯರಲ್ಲ, ಅವರು ವೀರ ಸನ್ಯಾಸಿ ಆದಂತ ಮಹಾತ್ಮರಾದಂಥ ಸ್ವಾಮಿ ವಿವೇಕಾನಂದ ಅವರ ಒಂದು ಜನ್ಮದಿನ. ಆ ಜನ್ಮದಿನವನ್ನ ನಮ್ಮ ವಿಶ್ವ, ನಮ್ಮ ಭಾರತ ದೇಶ ಯುವಕರ ದಿನಾಚರಣೆಯನ್ನಾಗಿ ಇವತ್ತು ಆಚರಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಮೊದಲೆದ್ದು ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಹೆಮ್ಮೆಯ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಯುವಕರಿಗೆ ಯುವ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳ್ತಾರೆ, ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ ಹೇಳಿ. ಇದರ ಅರ್ಥ ಏನು, ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ, ಅದನ್ನ ಕನ್ನಡದಾಗೂ ಹೇಳ್ತೀನಿ. ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ. ಶಕ್ತಿಯೇ ನಿಮ್ಮ ಜೀವನ, ನಿಮ್ಮ ದೌರ್ಬಲ್ಯವೇ ನಿಮ್ಮ ಮರಣ ಅಂತ ಹೇಳ್ತಾರೆ. ಇವತ್ತು ತಾವೆಲ್ಲ ಯುವಕರಲ್ಲಿ ಕೂತಿದ್ದೀರಿ. ಇವತ್ತು ನಾವು ಈ ಇಳಕಲ್ ಪ್ರೀಮಿಯರ್ ಲೀಗ್ 8ರ ಒಂದು ಬಹುಮಾನ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ. ಕಳೆದ 38 ದಿವಸಗಳ ಕಾಲ ಇವತ್ತೇನು ಸುಮಾರು 14 ತಂಡದ ಕ್ರೀಡಾಪಟುಗಳು, ಸುಮಾರು 250ಕ್ಕೂ ಹೆಚ್ಚು ಯುವಕರು ಈ ಕ್ರೀಡಾಕೂಟದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣದಿಂದ 6 ಜನ ಒಂದು ತಂಡದಲ್ಲಿ ಕಡ್ಡಾಯವಾಗಿ ನಾವು ಒಂದು ನೇಮವನ್ನು ಮಾಡಿ 6 ಜನ ಒಂದು 6 ಜನ ಯುವಕರನ್ನ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನು ನಾವಿಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ನಾನು ಒಟ್ಟಾರೆ ಹೇಳುವಂತ ಮಾತು ಏನಂದ್ರೆ, ಈ 250 ಯುವಕರು ಇವತ್ತು ಹಚ್ಚಿದಂತ ನಿಮ್ಮ ಶಕ್ತಿ, ನಿಮ್ಮ ತಾಕತ್ತು, ನಿಮ್ಮ ಒಂದು ಯುವಕರ ಒಂದು ಸ್ಫೂರ್ತಿ ಇವತ್ತು ಈ IPL ಸೀಸನ್ 38ಗಳ ಕಾಲ ಯಶಸ್ವಿ ಆಗಿದೆ ಅನ್ನೋ ಮಾತನ್ನು ನಾನು ಮೊದಲೆದ್ದು ಹೇಳಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಡ್ಲೆಸ್ ಅಂತೇಳಿ. ಇದರ ಅರ್ಥ ಏನಂದ್ರೆ, ಯುವಕರು ದರಿದ್ರಗಳು ಅಲ್ಲ, ಅವರು ಉಪಯೋಗ ಇಲ್ಲ ಅನ್ನೋ ಮಾತನ್ನು ನಮ್ಮ ಬಹಳಷ್ಟು ಜನ ಹೇಳ್ತಾರೆ. ಏನ್ ಬಿಡ್ರಿ ಯುವಕರಿಗಿನ ಯುವಕರು ಬರೀ ಚೀಟ್ ಹಾಕ್ತಾರ, ಮೊಬೈಲ್ ನೋಡ್ತಾರ, ಸೋಷಿಯಲ್ ಮೀಡಿಯಾದಾಗಿರ್ತಾರ, ಯುವಕರಂದ್ರೆ ಉಪಯೋಗ ಇಲ್ಲ ಅಂತ ಅನ್ನೋ ಮಾತನ್ನ ಸಹಜವಾಗಿ ಮಾತಾಡ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಡ್ಲೆಸ್ ಅಂತ ಹೇಳಿ ಹೇಳ್ತಾರೆ. ಅಂದ್ರ ಯುವಕರನ್ನ ಬಳಕೆ ಮಾಡೋದು ಕೂಡ ಸರಿಯಾಗಿ ಮಾಡಿದ್ರೆ ಆ ಯುವಕರು ಸರಿಯಾದ ಹಾದಿಗೆ ಬರ್ತಾರೆ ಅನ್ನೋದಕ್ಕೆ ಇವತ್ತು IPL ಸೀಸನ್ 8 ಇವತ್ತು ಯಶಸ್ವಿಯ ಕಾರಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಅರ್ಥ ಮಾಡ್ಕೋಬೇಕು. ಯುವಕರನ್ನ ಬಳಕೆ ಮಾಡಬೇಕು. ಯಾವ ರೀತಿ ಬಳಕೆ ಮಾಡಬೇಕು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಅವರು ಉಪಯೋಗಿಗಳಲ್ಲ, ಅವರು ನಿರುಕ್ತ ಅಲ್ಲ, ಅವರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಯೂತ್ಸು ಕೂಡ ಯೂಸ್ಡ್ ಆಗ್ತಾರೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಅದಕ್ಕೆ ಅವರ 2 ಮಹತ್ವವಾದ ಒಂದು ಅಂಶಗಳನ್ನು ತಿಳಿಸೋದ್ರ ಜೊತೆಗೆ ಕೊನೆಯದೊಂದು ನಾನು ಏನ್ ತಿಳಿಯೋಣ ಅದನ್ನು ಹೇಳ್ಬಿಡ್ತೀನಿ. ಏನದು? ಏನಮ್ಮ ನೀನೇ ಹೇಳ್ತೀನಿ ಇನ್ನೊಂದ್ಸರಿ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರಲ್ಲ, ಎದ್ದೇಳಿ ಯುವಕರೇ ಎದ್ದೇಳಿ, ಎದ್ದೇಳಿ ಯುವಕರಿಗೆ ಹೇಳ್ತದ, ಮುದುಕರಿಗೆ ಹೇಳ್ತಾರ. ನೀನು ಹಾಸು ಹಚ್ಕೊಂಡು ಇವತ್ತ ನಾಳೆ ಅನ್ನೋರಿಗೆ
ಯುವಕರಿಗೆ ಹೇಳಿದ್ದದು. ಎದ್ದೇಳಿ ಯುವಕರು, ಎದ್ದೇಳಿ, ನಿಮ್ಮ ಗುರಿಯನ್ನ ಮುಟ್ಟುವವರೆಗೂ ನೀವು ಹಿಂದೆ ತಿರುಗಿ ನೋಡದಿರಿ ಅನ್ನೋ ಮಾತನ್ನ ಇವತ್ತು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಈ 3 ವೇದ ವಾಕ್ಯ ಯುವಕರಿಗೋಸ್ಕರನೇ ಇದೆ. ನಾವು ಅರ್ಥ ಮಾಡ್ಕೋಬೇಕು. ನಾನು ಯುವಕ ಅಂತನ ಭಾವಿಸಿನ, ನಾನು ಮುದುಕಲ್ಲ. ಯಾರ ತಿಳ್ಕೊಂಡಿದ್ರೆ ಗ್ರೌಂಡ್ನಾಗ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ಬೇರೆ ಕಡೆ ಅಲ್ಲ, ಗ್ರೌಂಡ್ನಾಗ ತೋರಿಸ್ತೀನಿ. ಗ್ರೌಂಡ್ನಾಗ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ಏನಪ್ಪ? 3 ಓವರ್ ಮಾಡೀನಿ. 3 ಓವರ್, ನೀ ಮೊನ್ನೆ ಅದು 4 ಓವರ್, ಸುಮ್ಮನಿರು. ಇವತ್ತು 3 ಓವರ್ ಬಾಲ್, 2 ವಿಕೆಟ್. ಬ್ಯಾಟಿಂಗ್ ನಾಟ್ ಔಟ್, 12 ಓವರ್ ನಾಟ್ ಔಟ್, 32 ರನ್ ಹೊಡೆದೀನಿ. ಈ ತಾಕತ್ ಯಾರಿಗಾರಿದ್ರೆ ಬಾ ಅಂತ ಹೇಳಿ ಅವರಿಗೆ ಗದ್ದಂಗಿರಿ ಸರ್ ಹೇಳಾರಲ್ಲ ಅವ್ರಿಗೆ, ಅವ್ರ ತಾಕತ್ತು ದಮ್ಮು ಮಾತಾಡ್ತಾರಲ್ಲ, ಬರ್ರಿ ನಾಳೆ ವೀರಮಣಿ ಕ್ರೀಡಾಂಗಣಕ್ಕೆ ನಿಮ್ ತಾಕತ್ತು ದಮ್ಮು ಇದ್ರೆ ತೋರಿಸ್ತೀನಿ. 2 ಓವರ್ ಆಡ್ರಿ ಸಾಕು, ಅಪ್ಪ ಮಗ ಕೂಡಿ 2 ಓವರ್ ಆಡ್ರಿ. 2 ಓವರ್ ನಾನೇ ಬೌಲಿಂಗ್ ಮಾಡ್ತೀನಿ, ಗಣ ಮಕ್ಕಳಿದ್ರು ಬರ್ರಿ. 2 ಓವರ್ ಆಡ್ರಿ. ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಬಹಳ ಆಗೈತಿ. ನೀವೆಲ್ಲ ಕಾತುರರಾಗಿ ನಮ್ಮ ಯುವಕರು ರೆಡಿಯಾಗಿ ಬಂದಾರ ಡ್ಯಾನ್ಸ್ ಪಾನ್ಸ್ ನೋಡಾಕ, ಹಾಡಾಕ. ನಾವೇನಿಲ್ಲಿ ಏನೋ ಯಾರ್ದೋ ಒಂದು ಖುಷಿಗೆ ಅಥವಾ ಏನೋ ಒಂದು ಅಸಹ್ಯ ಮಾಡೋದಕ್ಕೆ ಅಥವಾ ಈ IPL ಆಡಿಸುವಂತ ಏನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಯಾವತ್ತೂ ಜೀವನ ಮಾಡೋದಿಲ್ಲ. ಅದಲ್ಲ ಉದ್ದೇಶ. ಉದ್ದೇಶ ಏನು? ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ಮಾತಿನ ಉದ್ದೇಶ, ನಮ್ಮ ಉದ್ದೇಶ ಯುವಕರನ್ನ ಬಡವೆಬ್ಬಿಸಬೇಕು, ಯುವಕರನ್ನ ಮೇಲೆತ್ತಬೇಕು, ಕ್ರೀಡಾಪಟುಗಳನ್ನಾಗಿ ಮಾಡಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ಕೆಲಸ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಯಾವುದೇ ರಾಜಕೀಯ ದುರುದ್ದೇಶದಿಂದ ನಾವು ಈ IPL ಆಡಿಸಿಲ್ಲ, ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ. ಯುವಕರಿಗೋಸ್ಕರ ಆಯೋಜನೆ ಮಾಡಿದ್ವಿ ನಾವು. ಮೊನ್ನೆ ಡಾಲಿ ಧನಂಜಯನ್ ಕರೆಸಿದ್ದು, ಸಪ್ತಮಿ ಗೌಡ ಬಂದಿದ್ರು, ರಾಗಿಣಿ ತ್ರಿವೇದಿ ಬಂದಿದ್ರು, ಸಂಜನಾ ಬಂದಿದ್ರು, ಅನೇಕ ಜನ ಎದಕ್ಕೆ ಬಂದಿದ್ರು? ಅವರು ಈ ರಾಜ್ಯದ ಚಲನಚಿತ್ರ ನಟರು. ಇವತ್ತು ನಿಮ್ಮನ್ನೆಲ್ಲ ಹುರಿದುಂಬಿಸಿ ಈ IPLಗೆ ಇವತ್ತು ಚಾಲನೆ ಕೊಡಕ್ ಬಂದ್ರ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರ ಅಂದ್ರು, ಇಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂದ್ರು. ಅನ್ಕೊಳ್ಳಿ, ನಾ ಹೇಳ್ಬಿಟ್ಟಿನಿ, ಅವ್ರಿಗೆ ಉತ್ತರ ಇಲ್ಲ. ನನ್ನ ಹತ್ರ ಅಲ್ಲಿ ಗದ್ದಿಕೆರೆ ಸರ ಕೊಟ್ರ ನಾನು ಉತ್ತರ ಕೊಡೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಮ್ಮ ಉದ್ದೇಶ. ನಮ್ಮ ಗಣಿ ಸಾಹೇಬ್ರು ಆಗಾಗ ಮಾತಾಡ್ತಿರ್ತಾರೆ, ಉಸ್ಮಾನ್ ಗನಿ ಹುಮ್ನಾಬಾದ್ ಸಾಹೇಬ್ರು ಒಂದು ದಿವ್ಯ ಕುರಾನದ ಮಾತು ಹೇಳ್ತಿರ್ತಾರೆ. ಅವರು ಅದನ್ನ ಎಂದೂ ಮರೆಯಾಗಿಲ್ಲ ನಾನು. ಯಾಕಂದ್ರೆ ಅವ್ರು ಹೇಳ್ತಾರ, ಯುವ ಶಕ್ತಿ ಅನ್ನೋದು ಹೇಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತು 52% ಯುವಕರನ್ನ ಹೊಂದಿರುವಂತ ಯಾವುದಾದ್ರೂ ದೇಶ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 52% ಯುವಕರು ನಾವಿದ್ದೀವಿ ಇಲ್ಲಿ. ಅದಕ್ಕೆ ಯುವಕರು ಹೇಗಿರ್ಬೇಕಂದ್ರ ದಿವ್ಯ ಕುರಾನದಲ್ಲಿ ಹೇಳ್ತಾರೆ, ಅವ್ರ ಬಾಯಲ್ಲಿ ಬಂದು ಬಹಳ ಚಂದ ಇರ್ತದೆ. ಅಧ್ಯಕ್ಷರು ನೀವೇ ಹೇಳ್ಬಿಟ್ರಿ ಒಂದು ಮಾತನ್ನು. ಇಲ್ಲ, ನನ್ನ ಬಾಯಾಗ ಬರೋದಿಲ್ಲ ಅದು. ಸರಿಯಾಗಿ ನೀವೇ ಹೇಳ್ರಿ, ಲಾಸ್ಟ್ ಒಂದು ಡೈಲಾಗ್ ಅದನ್ನ ಹೇಳ್ಬಿಡ್ರಿ. ಅದಕ್ಕೆ ಯುವಕರು ಹೇಳ್ತಾರ, ಅವರು ಯುವಕರು ಮನಸ್ಸು ಮಾಡಿದ್ರೆ, ಅದಕ್ಕೆ ಹೇಳ್ತಾರ ಮನಸ್ಸಿದ್ದರೆ ಮಾದೇವ ಅಂತ. ಅಲ್ಲ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾದೇವ. ಮನಸ್ಸು ಮಾಡಿದ್ರೆ ಭೂಮಿ ಆಕಾಶವನ್ನ ಮನುಷ್ಯ ಅವನ ಅಂಕಿತದಲ್ಲಿ ಇಡಬಹುದಂತೆ. ಆ ಒಂದು ಶಕ್ತಿ ಇದೆ ಅಂತೆ ಯುವಕನ ಹತ್ರ. ಅದಕ್ಕೆ ಅಷ್ಟೇ ಅಲ್ಲ, ದಿವ್ಯ ಕುರಾನದಲ್ಲಿ ಹೇಳ್ತದೆ, ಯುವಕ ಒಬ್ಬ ಮನಸ್ಸು ಮಾಡಿದ್ರೆ ಆ ದಿಕ್ಕನ್ನೇ ಬದಲಿ ಮಾಡುವಂತ ಶಕ್ತಿಯನ್ನ ಯುವಕ ಹೊಂದಿದಾನ ಅನ್ನೋದು ಕೂಡ ಇವತ್ತು ಅಕ್ಷರ ಸಹ ಸತ್ಯ. ಅದು ಸ್ವಾಮಿ ವಿವೇಕಾನಂದ ಅವರೇ ಇವತ್ತು ನಮ್ಮ. ಯಾಕಂದ್ರೆ ಅವ್ರು ಮನಸ್ಸು ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ ಅವ್ರು ಏನೇನ್ ಮಾಡ್ರ ಒಂದು ಕಾಲದಲ್ಲಿ ಈ ದೇಶದ ಬಗ್ಗೆ. ಪಾಪ ಸ್ವಾಮಿ ವಿವೇಕಾನಂದ ಅವರು
ಕ್ಯಾವಿ ಧರಿಸಿ ಅಮೆರಿಕಕ್ಕೆ ಹೋಗಿ ಅವ್ರು ಹೇಳಿದ್ರು, ಒಂದು ಕೊನೆ ಮಾತನ್ನು ಹೇಳ್ತೀನಿ ನಾನು. ಅಮೆರಿಕಕ್ಕೆ ಹೋಗಿ ಏನ್ ಹೇಳಿದ್ರು ಅಂದ್ರೆ, ಅವರ ಅಲ್ಲೆಲ್ಲ ಸೂಟ್ ಬೂಟ್ ಹಾಕೊಂಡು ಭಾರಿ ಸ್ಟೈಲ್ ನಿಂದ್ರು ಅವ್ರು ಅಮೆರಿಕದಾಗ. ಇವ್ರು ಹೋಗಿದ್ರು ಹಿಂಗ ಇದ ವೇಷದಾಗ. ಇವ್ರು ಹೋಗ್ಕೊಳ್ಳೆ ಅವ್ರು ಕೇಳಿದ್ರಂತ, ಏನ್ರಿ ಸ್ವಾಮಿ ವಿವೇಕಾನಂದ ಅವರ ನಿಮ್ಮ ಅವತಾರ ಏನಿದು, ನಿಮ್ಮ ವೇಷ ಏನಿದು ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳ್ತಾರ ಅಮೆರಿಕದವರಿಗೆ, ಸ್ವಾಮಿ ವಿವೇಕಾನಂದ ಅವರು, ನಮ್ಮ ಹಾಕಿರುವ ಈ ಬಟ್ಟೆ ನೋಡಿ ನಮ್ಮ ಮನಸ್ಸನ್ನು ಅಳಿಯೋದಕ್ಕೆ ನಿಮ್ಗೆ ಆಗೋದಿಲ್ಲ ಅಮೆರಿಕದವರಿಗೆ. ನಮ್ಮ ಒಳಗಿನ ಮನಸ್ಸು ಹೊಕ್ಕನ್ನು ನೋಡ್ರಿ, ನಿಜವಾದ ಭಾರತೀಯರ ಹತ್ರ ಇರುವಂತ ಆ ಮನಸ್ಸಾಕ್ಷಿ, ಒಂದು ಸ್ಫೂರ್ತಿ, ಆ ದೇಶಭಕ್ತಿ, ಜಾತ್ಯತೀತ ಮನೋಭಾವನೆ ಹೇಗಿದೆ ಅನ್ನೋದನ್ನ ನೋಡ್ರಿ ಅಂತ ಹೇಳಿದ್ರು. ಆದ್ರೆ ಅವ್ರು ಕಾವ್ಯ ಹಾಕ್ಯಾರ ಅಂದ್ಕೊಳ್ಳೇನೆ ಒಂದಿಷ್ಟು ಮಂದಿ, ಈ ಕಾವ್ಯ ಮಂದಿ ಹೊಂಟತ್ತಲ್ಲ, ಬಹಳ ಮಂದಿ ನೋಡ್ರಿಲ್ಲ ನೀವು, ಕೇಸರಿ ಧ್ವಜ ಹಿಡ್ಕೊಂಡು, ಕೇಸರಿ ಧ್ವಜ ಹಿಡ್ಕೊಂಡು ಒಂದಿಷ್ಟು ಮಂದಿ ಹೊಂಟರಲ್ಲ ಈಗ ದೇಶದಾಗ. ಅವರಿಗೆ ಭಾರತ ದೇಶದ ಧ್ವಜ ಬೇಡ, ಅವರಿಗೆ ತ್ರಿವರ್ಣ ಧ್ವಜ ಬೇಡ, ಕೇಸರಿ ಬಿಳಿ ಹಸಿರು ಬೇಡ ಅವರಿಗೆ, ಅವ್ರು ಕೇಸರಿ ಅಟ್ಟ ಬೇಕು ಅವರಿಗೆ. ಅವರು ಸ್ವಾಮಿ ವಿವೇಕಾನಂದರು ಅವ್ರ ಪರವಾಗಿ ಮಾಡ್ಕೊಂತಾರೆ, ಛತ್ರಪತಿ ಶಿವಾಜಿ ಅವ್ರನ್ನ ಅವ್ರ ಪರವಾಗಿ ಮಾಡ್ಕೋತಾರೆ. ಇವರೆಲ್ಲ ಜಾತ್ಯತೀತ ಮನೋಭಾವನೆ ಉಳ್ಳುವಂತ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಈ ದೇಶದ ಅಭಿವೃದ್ಧಿಗಾಗಿ ಅವರು ಸ್ಮರಿಸಿದ್ರು ಅನ್ನೋದನ್ನು ನಾವು ಮರಿಬಾರ್ದು. ಆದ ಕಾರಣ ಬಂಧುಗಳೇ, ವಿಚಾರಗಳು ಬಹಳ ಅದಾವು, ಬಹಳಷ್ಟು ದೂರ ಹೋಗುತ್ತೆ, ಸಮಯ ನಾನು ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ನಮ್ಮ ಅನೇಕ ವಿಜಯ ಮಾಂತೇಶ್ ಗದ್ದನಕೇರಿ ಅವರು ಇರ್ಬೋದು, ನಮ್ಮ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಮ್ಮ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಗುರುಗಳು, ನಿವೃತ್ತ ಪ್ರಾಧ್ಯಾಪಕರು, 66 ವಯಸ್ಸನ್ರಿ ಸರ್ ಈಗ? 68, ಎರಡು ಕಡಿಮೆ ಹೇಳಿದ್ ನಾನು. 68 ವಯಸ್ಸಿನಲ್ಲಿ ನೀವೆಲ್ಲರೂ ಕ್ರೀಡಾಪಟುಗಳು ನಿಜವಾಗಲೂ ಯಾರಿಗಾದ್ರೂ ಗೌರವ ಸಲ್ಲಿಸಬೇಕಂದ್ರೆ ಅದು ನಾನು ವಿಜಯಾನಂದ ಕಾಶ್ಯಪ್ನವ್ರಿಗೆಲ್ಲ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಅವರಿಗೆ ನೀವು ಧನ್ಯವಾದಗಳನ್ನ, ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳ್ತೀನಿ. ಈ ಕ್ರೀಡಾಕೂಟ ಯಶಸ್ವಿ ಆಗೋದಕ್ಕೆ ಅವರು ಹಗಲು ಬೆಳಗ್ಗೆ 8 ಗಂಟೆಗೆ ಬಂದವರು ನಿಮ್ಮ ಎಲ್ಲ ಮ್ಯಾಚ್ಗಳನ್ನ ಮುಗಿಯೋವರೆಗೆ ಇದ್ದು ಹೋದವ್ರು ಯಾರಪ್ಪ? ದಿವಸ ನೋಡ್ರಿಲ್ಲಪ್ಪ ರಂಜಾನ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ವೇದಿಕೆ ಪರವಾಗಿ, ನಾನು ಕ್ರೀಡಾಪಟುಗಳ ಪರವಾಗಿ, ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಪರವಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನನ್ನ ನಿವೃತ್ತ ಪ್ರಾಧ್ಯಾಪಕರಾದಂತಹ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. 68 ವಯಸ್ಸಿನಲ್ಲಿ ಯುವಕರಾಗಿ ನಿಂತು ಈ ಎಲ್ಲ ಕ್ರೀಡಾಪಟುಗಳಿಗೆ ಸಲಹೆಯನ್ನು ನೀಡಿ ಹೇಗೆ ಆಡಬೇಕು ಅನ್ನೋದನ್ನ ಸಲಹೆಗಳನ್ನು ನೀಡಿದ್ದಾರೆ. ಆದ್ರೆ ಕೆಲವರು ಜನ ಅರ್ಥ ಮಾಡ್ಕೊಂಡ್ರು, ಕೆಲವರು ಜನ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ನಾನು ಒಂದನ್ನ ವಿನಂತಿ ಮಾಡ್ಕೋತೀನಿ ನಿಮಗೆಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೆ, ನನ್ನ ಮತಕ್ಷೇತ್ರದ ನಾನು ಒಂದೇ ಉದ್ದೇಶವನ್ನು ಹೊಂದಿದ್ದೀನಿ. ಈ IPL ಸೀಸನ್ ಅನ್ನ ಪ್ರಾರಂಭ ಮಾಡಿದ್ದು ನಾವು ಮಾಂತೇಶ್ ನರಗುಂದವ್ರ ಎಲ್ಲದರ ಯಾವಾಗ್ರಿ ಅಲ್ಲೇ ಕುಂತಾರ, ಅಧ್ಯಕ್ಷರು ಕೇಳ್ರಿ ಹೇಳ್ತಾರ. ಈ IPL ಸೀಸನ್ ಅನ್ನ ಪ್ರಾರಂಭ ಮಾಡಿದ್ದು ಎಲ್ಲಿ ಹೇಳ್ರಿ? ತಾಜ್ ಗ್ರೌಂಡ್ನಾಗ ನಾವು ಫಸ್ಟ್. ಅದರ ಮೂಲ ಕಾರಣಕರ್ತರು IPL ಅನ್ನ ಆಡಿಸೋಣ ಅಂತೇಳಿ ನನಗೆ ಸ್ಫೂರ್ತಿಯನ್ನು ತುಂಬಿದಂತವರು ಸನ್ಮಾನ್ಯ ಅಲ್ಲಾಜ್ ಉಸ್ಮಾನ್ ಗನಿ ಹುಮ್ನಾಬಾದ್ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರ ಗ್ರೌಂಡ್ನಲ್ಲಿ ಪ್ರಾರಂಭ ಮಾಡಿದ್ವಿ ನಾವು IPL. ತದನಂತರ ವೀರಮಣಿ ಕ್ರೀಡಾಂಗಣಕ್ಕೆ ಬಂತು. ಈಗ ನಾನು ಒಂದು ಕ್ರೀಡಾಂಗಣ ಮಾಡಾಕತ್ತೀನಿ. ನಮ್ಮ ಚೇರ್ಮನ್ರು ಸನ್ಮಾನ್ಯ ಶಿವರುದ್ರಪ್ಪ ಗೊಂಗನಶೆಟ್ಟಿ ಅವರು ಬಹಳ ಸಹಕಾರ ಕೊಟ್ಟು ಹೊಸ ಲೈಟ್ ಹಾಕಿದ್ರು, ನಮ್ಮ ಸಂಬಂಧ ಫೆಡ್ ಲೈಟ್ ಹಾಕಿದ್ರು, ಎಲ್ಲ ವ್ಯವಸ್ಥೆಯನ್ನು ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಇವತ್ತು ನಾವು ಒಂದು ಸರ್ಕಾರದ ವತಿಯಿಂದ 6 ಎಕರೆ ಕ್ರೀಡಾಂಗಣ ಕಟ್ಟಕತ್ತೀವಿ. ನಿಮಗೆಲ್ಲ ಗೊತ್ತೈತೆ, ಅಲ್ಲಿ ವಾಟರ್ ಟ್ಯಾಂಕ್ ಹೋಗಿ ಕಟ್ಟಿ ಆ ಕ್ರೀಡಾಂಗಣ ಹಾಳು ಮಾಡಕ್ ಹೊಂಟಿದ್ರು ಒಬ್ರು. ಆದ್ರೆ ದೇವರ ಪುಣ್ಯದಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 10 ಕೋಟಿ ಅನುದಾನವನ್ನು ಇವತ್ತು ಇಳಕಲ್ ಕ್ರೀಡಾಂಗಣಕ್ಕೆ ಇವತ್ತು ಕೊಡೋದಕ್ಕೆ ಪ್ರಮಾಣ ಮಾಡಿದ್ದಾರೆ. ಈಗಾಗಲೇ 2 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿಸಿದ್ದೀನಿ. ಇವತ್ತು 4.5 ಕೋಟಿ ರೂಪಾಯಿಯಲ್ಲಿ ಒಂದು ಯುವಕರಿಗಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀನಿ ಇದೇ ಪೊಲೀಸ್ ಸ್ಟೇಷನ್ ಹಿಂಭಾಗ. ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೀವಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಮತ್ತು ಅದರ ಜೊತೆಗೆ ಇಂಡೋರ್ ಸ್ಟೇಡಿಯಂ
ಇಂಡೋರ್ ಸ್ಟೇಡಿಯಂ ಮತ್ತು ಜಿಮ್ ನಮ್ಮ ಯುವಕರಿಗೆ ಶಕ್ತಿಯುತವಾಗಿ ಸದೃಢವಾದ ದೇಹವನ್ನು ಕಟ್ಟೋದಕ್ಕೆ ನಾವು ಜಿಮ್ ಅವಶ್ಯಕತೆ ಇದೆ, ಈಜುಕೊಳ್ಳ ಅವಶ್ಯಕತೆ ಇದೆ, ಕ್ರೀಡಾಂಗಣ ಅವಶ್ಯಕತೆ ಇದೆ. ಯಾಕಂದ್ರೆ ಈ ದೇಶವನ್ನು ಕಟ್ಟುವಂತ ಶಕ್ತಿ ಯಾರ ಹತ್ರ ಐತೆ? ಯಾರ ಹತ್ರ ಐತೆ? ನಾವು ಆಡಿಸಿದ್ದು ತಪ್ಪ ಸರಿಯಪ್ಪ? ಎಲ್ಲಾರು ಹೇಳ್ರು ಮರ, ನಾವು ಆಡಿಸಿದ್ದು ಖುಷಿ ಪಟ್ಟತ್ತೆ ಬೇಡ. ಸ್ವಲ್ಪ ಅವ್ರಿಗೆ ಕೇಳಿಸೋದಿಲ್ಲ, ನಿದ್ದೆ ಮಕ್ಕೊಂಡಿರ್ತಾರೆ ಈಗಾಗಲೇ 8 ಗಂಟೆಗೆ. ಊರು ಬಿಟ್ಟಿರ್ತಾರ ಅವ್ರು ಇವತ್ತು, ಊರು ಬಿಟ್ಟಿರ್ತಾರ. ಮುದುಗಲ್ಲಿಗೆ ಹಾಲ್ಟ್ ಆಗಿರ್ತೈತಿ. ಇಲ್ಲಿ ಕಂಠಿ ಸರ್ಕಲ್ ನಮ್ಮ ಕಾರ್ಯಕ್ರಮ ನಡೆಯಕತ್ತೈತೆ ಅಂದ್ಕೊಳ್ಳೋಣ, ಮುದುಗಲ್ಲಿಗೆ ಹಾಲ್ಟ್. ಇಲ್ಲಿದ್ದವ್ರಿಗೆ ಒಂದಿಷ್ಟು ಮಂದಿ ಅದಾರ ಹಿಂದ, ಈ ಕಡೆ ಹಿಂದೆ ಒಂದಿಷ್ಟು ಮಂದಿ ಅದಾರ, ಈ ಕಡೆ ಒಂದಿಷ್ಟು ಮುಂದೆ ಒಂದಿಷ್ಟು ಮಂದಿ ಅದಾರ. ಅವ್ರಿಗಾಗಲ ಚಳಿಜ್ವರ ಚಲುವಾಗಿರ್ತೈತಿ. ಕಂಠಿ ಸರ್ಕಲ್ ಕಾರ್ಯಕ್ರಮ ಹಾಕಿದ್ವಿ ಅಂದ್ಕೊಳ್ಳೋಣ, ವಿಜಯನಗರ ಕಾಶ್ಯಪ್ನವರು ವೇದಿಕೆ ಹಾಕ್ಯಾನ ಅಂದ್ಕೊಳ್ಳೋಣ, ಐತಪ್ಪ ಇದು ಅಂತಾರ. ಚಲೋ ಇರ್ತೈತೆ ಅವ್ರಿಗೆ ಚಳಿಜ್ವರ. ಊರ್ ಬಿಟ್ಟು ಹೋಗ್ಯಾರ ಈಗಾಗಲೇ ಅವರು. ಇಲ್ಲ, ಯಾಕಂದ್ರೆ ನೀವೆಲ್ಲ ಎಲ್ಲರೂ ಮತ್ತೆ ಹಿಂಗೆ ಉಲ್ಟಾ ತಿರುಗಿದ್ರ. ಅದ್ರಾಗ ನಮ್ಮ ಡಿಡಿ ಲಯನ್ಸ್ ತಂಡದ ಮಾಲೀಕ ಅಶೋಕ್ ಚಲವಾದಿ ಬಸವೇಶ್ವರ ಸರ್ಕಲ್ ನಿಂತರೂ ಚಲೋ ಮಾಡ್ಕೊಂಡು ಬಂದ ನಮ್ಮ ಬೋಂಗ. ಅದು ಬೇರೆ ಹೆದರಿಕೆ ಇತ್ತು ಸ್ವಲ್ಪ. ಯಾಕಂದ್ರೆ ಯಾರ್ಯಾರು ಗೊತ್ತಾಗಲ್ಲ ಅವರಿಗೆ ಯಾವ ಟೈಮ್ನಾಗ ಏನೇನು ಹಾಕೋ ಅಂತೇಳಿ. ಎಲ್ಲ ಟೈಮ್ ಇವ್ರದೇ ಅನ್ಕೊಂಡಾರ ಅವರು. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದೇನೆಂದ್ರೆ, ಇವತ್ತು ನಮ್ಮ 14 ತಂಡದ ಮಾಲೀಕರು ಇವತ್ತು ಎಲ್ಲ ತಂಡವನ್ನು ತೆಗೆದುಕೊಂಡು ಬಹಳ ವ್ಯವಸ್ಥಿತವಾಗಿ ಈ ಕ್ರೀಡಾಕೂಟವನ್ನ ಯಶಸ್ವಿ ಮಾಡೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ. ನಾವು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಪರವಾಗಿ ನಿಮಗೂ ಕೂಡ ಅಭಿನಂದನೆಯನ್ನು, ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕಂದ್ರೆ ನೀವಿಲ್ಲದೆ ಈ ಕ್ರೀಡಾಕೂಟ ಆಗ್ತಿರಲಿಲ್ಲ. ನೀವೆಲ್ಲರೂ ಬಹಳ ಮನಸಾರೆ ದುಡ್ಡು ಹೋದ್ರೋಲಿ ಅಂತೇಳಿ ಅದು ಹೇಳ್ತೀನಿ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಮತ್ತು ವಿಶೇಷವಾದ ಒಂದು ಮ್ಯಾಚ್ ಅನ್ನು ನಾವು ಆಡಿಸಿದ್ವಿ, ತಮಗೆಲ್ಲ ಗೊತ್ತೈತಿ. ಅಂಡರ್ 19 ವರ್ಷದ ಒಳಗಿರುವಂತ ಬಾಲಕಿಯರು, ಯುವತಿಯರು ಇವತ್ತು ಇಳಕಲ್ಲಿಗೆ ಬಂದು, ಅದು ಕರ್ನಾಟಕ ರಾಜ್ಯವನ್ನು ಪ್ರದರ್ಶನ ಮಾಡುವಂತ ಯುವತಿಯರು ಬಂದು ನಮ್ಮ ಇಳಕಲ್ 6 ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ಒಂದು ಪ್ರದರ್ಶನ ಮ್ಯಾಚ್ ಅನ್ನು ಆಡಿದ್ರಲ್ಲ, ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಅಭಿನಂದನೆಯನ್ನ, ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಬೆಳೆಯುವಂತ ತಾರೆಯರು, ಒಳ್ಳೆ ಕ್ರೀಡಾಪಟುಗಳಾಗೋರು. ನಾಳೆ IPL ಆಡ್ತಾರೆ, ದೇಶದ ಟೀಮಲ್ಲಿ ಆಡ್ತಾರೆ. ಅಂತ ಯುವತಿಯರು, ಒಬ್ಬಾಕಿ 13 ವರ್ಷದ ಯುವತಿ, ನನ್ನ ಮಗಳು 13 ವರ್ಷ ಐತಿ. ನನ್ನ ಮಗಳು ಇಲ್ಲಿ ಅದಾಳ, ಸಮೀಕ್ಷಾ 13 ವರ್ಷದ ಯುವತಿ ಇವತ್ತು ಹೆಂಗಾಡಿದ್ಲಿ ನೀವು ನೋಡ್ಬೇಕಾಗಿತ್ತು. ಸಮೀಕ್ಷಾ 41 ರನ್ನು, ಎಷ್ಟು ವಿಕೆಟ್ ತಗೊಂಡ್ರಿ ಸರಕ್ಕೆ? 3 ವಿಕೆಟ್ ಅನ್ನು ತಗೊಂಡ್ಲು. 3 ವಿಕೆಟ್, 13 ವರ್ಷದ ಯುವತಿ. ಸೊ ಇಂಥ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಅದಕ್ಕೆ ಕೊನೆಯದಾಗಿ ಬಂದ್ಬಿಡ್ತೀನಿ. ಈಗ ನಮ್ಮ ಉದ್ದೇಶ ಏನ್ ನೆಕ್ಸ್ಟ್ ಅಂತಂದ್ರೆ, ಕ್ರೀಡಾಪಟುಗಳ ಎಲ್ಲರೂ 35 ಆದವರು, 40 ಆದವರು ರಿಟೈರ್ಮೆಂಟ್. ಏನಪ್ಪ ಯತ್ನಟ್ಟಿ, ಸಾಕು ನೀನು ರಿಟೈರ್ಮೆಂಟ್ ತಗೋ. ಈಗ ಯುವಕರಿಗೆ ಬೆಳೆಸೋಣ, ಸ್ವಲ್ಪ ಸಣ್ಣ ಹುಡ್ರಿಗೆ 10 ವರ್ಷದಿಂದ ಪ್ರಾರಂಭ ಮಾಡ್ತೀವಿ ನಾವು. ಈಗ ಏನು, ಒಂದು ಲೆದರ್ ಬಾಲ್ ಹುನಗುಂದ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಅಶೋಕ್ ಜಾಧವ್ ಅವರು ಹೇಳಿದ್ದಾರೆ, ನಾವು ಒಂದು ಲೆದರ್ ಬಾಲ್ ಕ್ಯಾಂಪ್ ಅನ್ನ ನಾಳೆ ಇಂತ್ರನೇ ನಾವು ಪ್ರಾರಂಭ ಮಾಡ್ತೀವಿ. ತಮ್ಮ ಮಕ್ಕಳು ಯಾರು ಕ್ರಿಕೆಟ್ ಪಟುಗಳು ಆಗಬೇಕು ಅಂತೇಳಿ ತಾವೆಲ್ಲರೂ ಅಭಿಲಾಷವನ್ನು ಇಟ್ಕೊಂಡಿದ್ದೀರಿ, ಆ ಮಕ್ಕಳಿಗೆ ಉಚಿತವಾಗಿ ಫ್ರೀ ಕ್ಯಾಂಪ್ ಅನ್ನು ಮಾಡಿ, ಅವರು ಫ್ರೀ ಕೋಚಿಂಗ್ ಅನ್ನು ಮಾಡಿ, ಅವರಿಗೆ ನಮ್ಮ ರಣಜಿ KC ತಂಡದಲ್ಲಿ ಆಡುವ ಹಾಗೆ ನಾವು ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ತಾವು ತಮ್ಮ ಮಕ್ಕಳನ್ನ ಕ್ರೀಡಾಪಟುಗಳನ್ನ ಮಾಡ್ರಿ. ಬರೀ ಕ್ರಿಕೆಟ್ ಅಂತ ಹೇಳೋದಿಲ್ಲ ನಾನು, ನಮ್ಮ ದೇಶೀಯ ಕ್ರೀಡೆ ನಾವು ಹಾಕಿ ಐತಿ, ಕಬಡ್ಡಿ ಐತಿ, ಖೋ ಖೋ ಐತಿ. ಯಾವ್ದಾದ್ರು ಕ್ರೀಡೆಯಲ್ಲಿ ತಮ್ಮ ಮಕ್ಕಳನ್ನ ಬಿಡ್ರಿ. ನಾವು ಕಬಡ್ಡಿನೂ ಬರ್ತೀವಿ ಈಗ ಕೆಲವು ದಿನಗಳಲ್ಲಿ. ಒಂದು 6 ತಿಂಗಳಲ್ಲಿ ಪ್ರೋ ಕಬಡ್ಡಿಯನ್ನ ಇದೇ ಇಳಕಲ್ 6 ವೀರಮಣಿ ಕ್ರೀಡಾಂಗಣದಲ್ಲಿ ನಾವು ಮಾಡ್ತೀವಿ. ಪ್ರೋ ಕಬಡ್ಡಿಯನ್ನ ಮಾಡ್ತೀವಿ, ಖೋ ಖೋನು ಕಂಡಕ್ಟ್ ಮಾಡ್ತೀವಿ, ಎಲ್ಲ ಕ್ರೀಡೆಯನ್ನ. ಯಾಕಂದ್ರೆ ಇವತ್ತು ನಾನು ಇಷ್ಟು ಸದೃಢವಾಗಿ ಗಟ್ಟಿ 54 ಆಗ್ಯಾವ ನನಗೂ ವಯಸ್ಸು. ನೀವು ರಿಟೈರ್ ತೋರಿ ಅನ್ಬೋದು ನೀವು, ಆದ್ರ ನನ್ನಲ್ಲಿ ಐತಲ್ಲ ತಾಕತ್ತು ದಮ್. ಇನ್ನ ಕ್ರೀಡಾಂಗಣದ ಬರ್ರಿ ತೋರಿಸ್ತೀನಿ ನಾನು.
ಇಬ್ರಾಹಿಮ ನೀವೊಬ್ಬನ ಹೊಡಿತೇನೆ 6. ನಾನು ನಿನ್ನಂಗೆ ಪ್ರಾಕ್ಟೀಸ್ ಮಾಡಿದ್ರ ನಿನಕ್ಕಿಂತ ಡಬಲ್ ಹೊಡಿತೀನಿ ಗ್ರೌಂಡ್ ದಾಟಿಸಿ. ಏನು ಅದಕ್ಕೆ ಆ ಕ್ರೀಡೆಯನ್ನು ಮನೋಭಾವನೆ ಒಳಗಿತ್ತಂದ್ರ ಮನುಷ್ಯನಿಗೆ ಒಂದು ದೊಡ್ಡ ಶಕ್ತಿ ಅದು. ಅದಕ್ಕೆ ನಾನು ಯುವಕರಲ್ಲಿ ಬೇಡ್ಕೋತೀನಿ, ನೀವು ಕ್ರೀಡೆಯಲ್ಲಿ ತೊಡಕೊಳ್ರಿ, ಯಾವುದೋ ಒಂದು ಆಟ ಆಡ್ರಿ. ಅದು ಟೇಬಲ್ ಟೆನ್ನಿಸರ ಆಡ್ರಿ, ಬಾಲ್ ಬ್ಯಾಡ್ಮಿಂಟನ್ ಆಡ್ರಿ, ಶಟಲ್ ಕಾಕರ್ ಆಡ್ರಿ, ಕಬಡ್ಡಿಯರ ಆಡ್ರಿ, ಖೋ ಖೋ ಆಡ್ರಿ, ಯಾವುದೋ ಒಂದು ಆಟ ಆಡ್ರಿ. ಮತ್ತು ಇಲ್ಲಿ ವೇದಿಕೆ ಮೇಲೆ ಕುಂತಂತವ್ರು ಬೇರೆ ಆಟ ಆಡೋದು ಅಲ್ಲ, ಅಲ್ಲಿ ಆಟ ಆಡೋದು, ಗ್ರೌಂಡ್ನಾಗ ಆಟ ಆಡೋದು ಹೇಳಕತ್ತೀನಿ ನಾನು ಆ ಆಟಕ್ಕೆ ಹಾಕತ್ತಿಲ್ಲ. ಮತ್ತೆ ಇಲ್ಲಿ ನನ್ನ ನೋಡಕತ್ತಾರೆ ಆ ಆಟ ಹೇಳ್ತಂತಡಿ ಅಂತೇಳಿ ಒಂದಿಷ್ಟು ಮಂದಿ ಯಾರು ಇಲ್ಲ. ಆ ಆಟನೂ ಭಾಳ ಚಂದ ಆಡ್ತಾರ. ಅದು ಆಟ ಆಡೋದ್ನಾಗ ಅದು ಆಡ್ರಿ, ಆದ್ರೆ ಹಗಲೊತ್ತು ಈ ಆಟ ಆಡ್ರಿ. ಅದಕ್ಕೆ ಈ ಆಟನೂ ಆಡೋದನ್ನ ತಾವು ಕಲಿಬೇಕು ಅಂತ ಹೇಳಿ ಹೇಳ್ತಾ, ನಾವು ಖಂಡಿತವಾಗಿ ಒಂದು ಲೆದರ್ ಬಾಲ್ ಟೂರ್ನಮೆಂಟ್ ಅನ್ನ ಮಾಡಬೇಕು ಅಂತೇಳಿ ನಾವು ನಮ್ಮ ಮುಚ್ಗಂಡಿ ಸರು, ನಮ್ಮ ಅಶೋಕ್ ಜಾಧವ್ ಅವರು ಬಂದಾರ, ನಮ್ಮ ಕ್ರೀಡಾ ನಿರ್ದೇಶಕರಿದ್ದರು ಅವರು. ಈಗ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಟೆನಿಸ್ ಬಾಲ್ನ ಸಂಚಾಲಕರಾಗಿ ಕೆಲಸ ಮಾಡ್ತಾರ. ನಮ್ಮ ಇವರು ಬರಬೇಕಾಗಿತ್ತು, ನಮ್ಮ ಹಕೀಂ ಮೇಡಮ್ ಅವರು ನಮ್ಮ ರಾಜ್ಯದ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ. ಅವರೇ ನನ್ನ ಉತ್ತರ ಕರ್ನಾಟಕ ಟೆನಿಸ್ ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ನನಗೂ ಕೂಡ ಇವತ್ತು ನೇಮಕ ಮಾಡಿದ್ದಾರೆ. ನಾನು ಟೆನಿಸ್ ಬಾಲ್ ಅಷ್ಟೇ ಅಲ್ಲ, ಲೆದರ್ ಬಾಲ್ ಎಲ್ಲ ಕ್ರೀಡೆಗೆ ನಾವು ಖಂಡಿತವಾಗಿ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಾವು ಮುಂದೆ ಈ ಒಂದು ಆಟಗಳನ್ನ ಆಡ್ತೀವಿ ಅಂತ ಹೇಳಿ, ಆಡಿಸ್ತೀವಿ ಅಂತ ಹೇಳಿ, ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ, ಈ ಮುಂದಿನ ಕಾರ್ಯಕ್ರಮ ನಮ್ಮ ಮನೋರಂಜನೆ, ನಮ್ಮ ಬದಾಮಿ ಅವರು ಬಂದಾರ, ಮತ್ತೆ ಯಾರು ವಿಶೇಷ ನಮ್ಮ ಬಿಗ್ ಬಾಸ್ ಎಲ್ಲವರ ಬರಾಕತ್ತಾರ, ಬಾಳು ನಿಪ್ನಾಳ್ ನಾ ಡ್ರೈವರ ಓ ಸಾಂಗ್ ನಾ ಡ್ರೈವರ್ ಆಡಿದವ್ರು ಬರಕತ್ತಾರ ಈಗ. ನನ್ನ ಫೇವ್ರೇಟ್ ಸಾಂಗ್ ಅದು. ಅದಕ್ಕೆ ಅವರೆಲ್ಲ ಬರ್ತಾರ. ತಾವು ಯಾರು ದಯವಿಟ್ಟು ಗಲಾಟೆ ಮಾಡಬೇಡ್ರಿ, ಶಾಂತಿಯುತವಾಗಿ ಕೂತ್ಕೊಂಡು ಆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ಈ ವೇದಿಕೆಗೆ ನಮ್ಮ ಏನು ಗೌರವಾನ್ವಿತ ಅತಿಥಿಗಳು, ಬಹಳಷ್ಟು ಜನ ಎಲ್ಲರ ಹೆಸರು ತಗೊಳ್ಳಿಲ್ಲ ನಾನು, ನನ್ನ ಪತ್ನಿ ಆದಿಯಾಗಿ, ಯಾಕಂದ್ರೆ ನನ್ನ ಧರ್ಮ ಪತ್ನಿ ಅವರು ಕೆಪಿಸಿಸಿ ಜನರಲ್ ಸೆಕ್ರೆಟರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಅಧ್ಯಕ್ಷರು, ಅವರು ಕೂಡ ಬಂದು ಉದ್ಘಾಟನೆ ಮಾಡ್ರೆ, ಅವರಿಗೂ ಧನ್ಯವಾದಗಳನ್ನ. ನಮ್ಮ ಪುಂಡ್ಲಿಕ್ ಶಾಸ್ತ್ರಿ ಅವರು, ನಮ್ಮ ಕೋಡ್ಯಾಳ ಅವರು, ಇಲ್ಲೇ ಬುಡಬುಡಿಕೆಯವರು, ನಮಗೆಲ್ಲ ಭವಿಷ್ಯ ನುಡಿದಾರ ಅವರು, ಹಾಲಕ್ಕಿ ನುಡಿದಂತೆ ನುಡಿದಾರ. ಈಗ ನಮಗ ಈ ಮಾರ್ಚಕ್ಕೆ ಮಂತ್ರಿ ಹಾಕಿ ಅಂತ ಹೇಳಿರಿ ನೋಡ್ರಿ ಶಾಸ್ತ್ರಿ ಅವರ, ಬುಡಮೆಯಲ್ಲಿ ನಾ ಬರ್ತೀನಿ, ನಿಮ್ಮ ಹತ್ರ ಬಂದು ಕುಂದಿರ್ತೀನಿ. ನಮ್ಮ ಶಾಸ್ತ್ರಿಗಳು ಬಂದು ಪಾಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಅಲ್ಲಾಜಿ ಉಸ್ಮಾನ್ ಗನಿ ಹುಮ್ನಾಬಾದ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ಶಿವರುದ್ರಪ್ಪ ಗಂಗನಶೆಟ್ಟಿ ಅವರು ಬಂದಾರೆ, ಅವರಿಗೂ ಧನ್ಯವಾದಗಳು. ಅರುಣ್ ಬಿಜ್ಜಲ್ ಸಾಹೇಬರು ಬಂದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ಶರಣಪ್ಪಣ್ಣ ಆಮ್ದಾಳ್ ಬಂದಾರೆ, ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ಅಬ್ದುಲ್ ರಜಾಕ್, ಹೌದೌದು, ದಯವಿಟ್ಟು ಒಂದು ವಿನಂತಿ, ಯಾರು ಅಸಭ್ಯ ಹಾಡುಗಳಿಗೆ ಒತ್ತಾಯ ಮಾಡಬೇಡ್ರಿ, ಅವ್ರಿಗೂ ನಾವು ವಿನಂತಿ ಮಾಡ್ಕೊಂಡಿವಿ. ಈಗಾಗಲೇ ಕೆಲವಷ್ಟು ತೊಂದರೆಗಳಾಗಿದ್ದಾವೆ. ಒಳ್ಳೆ ಹಾಡು ಹಾಡ್ರಿ, ಒಳ್ಳೆ ಪ್ರದರ್ಶನವನ್ನು ಕೊಡ್ರಿ. ಯಾಕಂದ್ರೆ ಎಲ್ಲೆಲ್ಲೋ ಬೇರೆ ಬೇರೆ ಹಾಡು ಹಾಡಿ ಮತ್ತೆ ಅದೇನಂತಾರಲ್ಲ, ಆಡ್ಕೊಳ್ಳೋರ ಬಾಯಿಗೆ ಮತ್ತಿಟ್ಟು ಏನೋ ಹಾಕಿದಂಗೆ ತುಪ್ಪ ಸುರಿದಂತ ಅವ್ರು ರೆಡಿ ಅದಾರ. ಯಾಕಂದ್ರೆ ಅವ್ರಿಗೆ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಒಂದು ಕ್ರೀಡಾಕೂಟ ಮಾಡೋದಿಲ್ಲ, ಒಂದು ಪ್ರತಿಭಾ ಪುರಸ್ಕಾರ ಮಾಡೋದಿಲ್ಲ, ಒಂದು ಉದ್ಯೋಗ ಮೇಳ ಮಾಡೋದಿಲ್ಲ, ಒಂದು ಆರೋಗ್ಯ ಶಿಬಿರ ಮಾಡೋದಿಲ್ಲ. ಇವ್ರ ಜನ್ಮದಾಗ ಗೊತ್ತಿಲ್ಲ. ಮಾಡಿದವರಿಗೆ ಹೊಯ್ಕೊಳ್ಳೋದು, ಮಾಡಿದ ಕೂಡ ಹೊಯ್ಕೊಳ್ಳೋದು. ಇದು ಹೊಯ್ಕೊಳ್ಳೋದು ಬಿಟ್ಬಿಟ್ಟು ನಾನು ಅವ್ರ ಕೈ ಹೊಯ್ಕೊಂತ ಹೋದವರು. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು ಬಂದಾರ, ನಮ್ಮ ದನಿಗಳಾದಂಥ ರಾಜು ಬೋರಾ ಅವರು ಬಂದಾರ, ನಮ್ಮ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ ವೆಂಕಟೇಶ್ ಸಾಕಾಜಿ ಅವರು ಬಂದಾರ, ನಮ್ಮ ಅಶೋಕ್ ಜಾಧವ್ ಅವರು ಬಂದಾರ, ನಮ್ಮ ಬಸವರಾಜ್ ಗದ್ದಿ ಅವರು ಬಂದಾರ, ನಮ್ಮ ಮಾಂತೇಶಣ್ಣ ಆವಾರಿ ಅವರು ಬಂದಾರ, ನಮ್ಮ ಗದ್ದನ್ಕೇರಿ ಅವರು ಬಂದಾರ, ನಗರಸಭೆ ಅಧ್ಯಕ್ಷರು ಬಂದಾರ, ನಗರಸಭೆ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ರಾಘವೇಂದ್ರ ಚಿಂಚಬಿ ಅವರು ಬಂದಾರ, ಮತ್ತು ಎಲ್ಲ ತಂಡದ ಮಾಲೀಕರು. ಎಲ್ಲರ ಹೆಸರು ಬಾಯಾಗದಾವು, ಮತ್ತೆ ಹೇಳಲ್ಲೇನು, ಹೇಳಲೇ ಬಿಡ್ಲೆ, ನಡೀತೈತಲ್ಲ
ಓಕೆ, ಎಲ್ಲ ನಮ್ಮ ಕಂಠಿಯವರು, ಸಂಗಣ್ಣವರು, ನಮ್ಮ ಸಂಗಣ್ಣ ಓಲೇಕರ್, ಮಾಂತೇಶ್ ಹನ್ಮಾಳ, ಅಮ್ಮ ಅಂಗಿ ಹಾಕೊಂಡು ಬಹಳ ಚಂದ ಬಂದಿರಿ ಎಲ್ಲರಿಗೂ. ಮತ್ತೆ ನಮ್ಮ ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಎಲ್ಲ ನಮ್ಮ ಪದಾಧಿಕಾರಿಗಳು, ಶಿವಾನಂದ ಮುಚ್ಕಂಡಿಯವರು, ಮಾಂತೇಶ್ ನರಗುಂದವರು, ಶಬ್ಬೀರ್ ಬಾಗ್ವಾನ್ ಅವರು, ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಎಲ್ಲರೂ ಇನ್ನೂ ಬಹಳ ಜನ ಅದಾರ, ಅಬ್ಬಾಸ್ ಬಾಗ್ವಾನ, ಇನ್ನೂ ನಮ್ಮ ಅನೇಕ ನಾಗಣ್ಣ ಬಾರಿಗಿಡದ ಎಲ್ಲರೂ ಪಾಪ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಾರ. ಈಗ ಅವ್ರು ಚಿಂತನೆ ಮಾಡಾಕತ್ತಾರ, ನಾಳೆ ನಂತರ ಗ್ರೌಂಡ್ನಾಗ ಹೋಗಿ ಏನ್ ಮಾಡ್ಬೇಕಂತೇಳಿ. ನಮ್ಮ ಮುಚ್ಕಂಡಿ ಸರ್ ಹೇಳ್ತಿದ್ರು, ಅಲ್ರಿ ನಮ್ದು ಇವತ್ತು ಮುಗೀತ್ ಕತಿ, ನಾಳೆ ಮುಂಜಾನೆ 8 ಗಂಟೆಗೆ ಎದ್ದು ಏನ್ ಮಾಡ್ಬೇಕು ನಾವು ಅಂತಾರೆ. ಏನು ಗ್ರೌಂಡ್ನಾಗ ಹೋಗೋಣ ನಡ್ರಿ, ನಾವು ನೀವು ಹೋಗೋಣ, ನಾವು ನೀವು ಬ್ಯಾಟ್ ಬಾಲ್ ಹಿಡ್ಕೊಂಡು ಆಟ ಆಡೋಣ, ಇಷ್ಟ ಮಾಡ್ಬೇಕು. ಏನ್ರಿ ಸರ, ಆಟ ಬಾಕಿ ಇರೋದು. ಬರ್ತೀರಪ್ಪ ನೀವು ಮತ್ತೆ ಆಡಕ, ತಯಾರಿಲ್ಲ ಮುಂದೆ ಆಡಕ. ಈಗ ನೆಕ್ಸ್ಟ್ ಲೆದರ್ ಬಾಲ್ ಟೂರ್ನಮೆಂಟ್ಗೆ ರೆಡಿ ಆಗೋಣ. ನಾವು ಬಂದೀವಿ, ಮತ್ತೆ ಬರ್ತೀವಿ. ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.